ಇಂದಿನ ಡಿಜಿಟಲ್ ಪೇಮೆಂಟ್ ಯುಗದಲ್ಲಿ ವಕೀಲರು ತಮ್ಮ ಪ್ರೊಫೆಷನಲ್ ಫೀಸನ್ನು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ, UPI ಮೂಲಕ ಅಥವಾ ಇತರ ಡಿಜಿಟಲ್ ಮೋಡ್ಗಳ ಮೂಲಕ ಪಡ್ಕೊಳ್ಳೋದು ಜಾಸ್ತಿ. ಹೀಗೆ ಪಡ್ಕೊಳ್ಳುವಾಗ ಕ್ಲೈಂಟ್ ಸೈಬರ್ ಕ್ರೈಮಲ್ಲಿ ಆರೋಪಿಯಾಗಿದ್ದಾನೆ ಅನ್ನುವ ಕಾರಣಕ್ಕೆ ಆತ ಅಡ್ವೊಕೇಟ್ಗೆ ನೀಡುವಂಥ ಪ್ರೊಫೆಷನಲ್ ಫೀಸ್ ಏನಿದೆ ಅದು ಅಪರಾಧದಿಂದ ಬಂದಂತಹ ಆದಾಯ ಅಂತ ಪರಿಗಣಿಸಿ ಆ ಅಡ್ವೊಕೇಟ್ನ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಬಹುದಾ? ಹೀಗೆ ಪ್ರಶ್ನೆ ಬರೋದಕ್ಕೆ ಕಾರಣ ಏನು ಅಂದರೆ, ಉತ್ತರ ಪ್ರದೇಶದ ಸೈಬರ್ ಸೆಲ್ ಅಧಿಕಾರಿಗಳು ವಕೀಲರಾದಂತಹ ಆಯುಷ್ ಬಾಜ್ಪೇಯಿ ಅವರ ಕ್ಲೈಂಟ್ ಅವರಿಗೆ ನೀಡಿದಂತಹ ಪ್ರೊಫೆಷನಲ್ ಫೀಸಿನ ಕಾರಣಕ್ಕೆ ಅವರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡ್ತಾರೆ. ಆ ಕ್ಲೈಂಟ್ ಸೈಬರ್ ಅಪರಾಧದಲ್ಲಿ ಆರೋಪಿಯಾಗಿರ್ತಾನೆ ಹಾಗೂ ಅವನು ಯಾವ ಟ್ರಾನ್ಸಾಕ್ಷನ್ ಅನ್ನ ಇವ್ರಿಗೆ ಮಾಡಿರ್ತಾನೋ ಅದು ಅಪರಾಧದಿಂದ ಬಂದಂತಹ ಆದಾಯ ಅಂತ ಪರಿಗಣಿಸಿ ಅವರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡ್ತಾರೆ. ಪೊಲೀಸರ ಈ ನಡೆಯನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಪ್ರಕರಣದ ವಾದವನ್ನ ಆಲಿಸಿದಂತಹ ಅಲಹಾಬಾದ್ ಹೈಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದಂತಹ JJ ಮುನೀರ್, ನ್ಯಾಯಮೂರ್ತಿಗಳಾದಂತಹ ಅರುಣ್ ಕುಮಾರ್ ಅವರು ಜೂನ್ 25, 2026ರಲ್ಲಿ ಒಂದು ಮಹತ್ವಪೂರ್ಣವಾದ ತೀರ್ಪನ್ನು ನೀಡುತ್ತಾರೆ. ಒಬ್ಬ ಅಡ್ವೊಕೇಟ್ ಆರೋಪಿ ಪರವಾಗಿ ಕೇಸನ್ನು ನಡೆಸ್ತಾರೆ ಅನ್ನುವ ಕಾರಣಕ್ಕೆ ಅವರು ತೆಗೆದುಕೊಳ್ಳುವಂತಹ ಪ್ರೊಫೆಷನಲ್ ಫೀಸನ್ನು ಅಪರಾಧದಿಂದ ಬಂದಂತಹ ಆದಾಯ ಅಂತ ಹೇಳಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡ್ತಾರೆ. ಹೀಗಾಗಿ ಕೇವಲ ಕ್ಲೈಂಟ್ ಒಂದು ಸೈಬರ್ ಅಪರಾಧದಲ್ಲಿ ಆರೋಪಿಯಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವರ ಅಡ್ವೊಕೇಟಿನ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿದರೆ ಅವರ ಪ್ರೊಫೆಷನಲ್ ಡ್ಯೂಟೀಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೂ ಅವರ ಹಕ್ಕುಗಳಿಗೆ ಚ್ಯುತಿಯಾಗುತ್ತೆ ಅನ್ನೋದು ಈ ಜಡ್ಜ್ಮೆಂಟಿನ ಸಾರಾಂಶವಾಗಿರುತ್ತೆ.